ಅವರಿಬ್ಬರದ್ದು 10 ವರ್ಷದ ಪ್ರೀತಿ. ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಮದುವೆ ದಿನ ಹತ್ತಿರ ಬರ್ತಿದ್ದಂತೆ ಹುಡುಗನ ಮನಸ್ಸು ಬದಲಾಗಿತ್ತು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೇವಸ್ಥಾನದಲ್ಲೇ ಮದುವೆ ಮಾಡಿದ್ದಾರೆ. ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಯಾರನ್ನ ಯಾರು ಮದುವೆ ಆಗ್ಬೇಕು, ಯಾವಾಗ ಯಾರ ಜೊತೆ ಸಪ್ತಪದಿ ತುಳಿಬೇಕು ಅನ್ನೋದು ಬ್ರಹ್ಮ ಬರಿದಾಗಿರುತ್ತೆ. ನಾವು ನೀವೆಲ್ಲ ನೆಪ ಮಾತ್ರ. ಇದಕ್ಕೆ ತಾಜಾ ಉದಾಹರಣೆಯೇ ಈ ಜೋಡಿ ತರಾತುರಿ ಕಲ್ಯಾಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಅದ್ಧೂರಿಯಾಗಿಯೇ ಮದುವೆ ಆಗ್ಬೇಕಿತ್ತು. ಆದ್ರೆ ಹುಡುಗ ಕೈಕೊಟ್ಟು ಹೋಗೋದಕ್ಕೆ ನೋಡ್ತಾ ಇದ್ದಂತೆ ಹೆಣ್ಣಿನ ಮನೆಯವರು ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬಳ ಮೇಲೆ ಕಣ್ಣಿಟ್ಟವನಿಗೆ ತಮ್ಮ ಮಗಳ ಜೊತೆ ಗಂಟು ಹಾಕಿದ್ದಾರೆ. ಪ್ರೀತಿಸಿದ ಹುಡುಗಿ ಬೇಡ ಎಂದವನಿಗೆ ಹೆಣ್ಣೆತ್ತವರ ಶಾಕ್. ಶಿಕ್ಷಕನ ಪ್ರೇಮ ಕಳ್ಳಾಟ. 10 ಜನರ ಮುಂದೆ ನಡೀತು ಕಲ್ಯಾಣ. ಓಲಗದ ಸದ್ದಿಲ್ಲ, ಅದ್ಧೂರಿ ಕಲ್ಯಾಣ ಮಂಟಪವಿಲ್ಲ, 100 ಮಂದಿ ಬಂಧು ಬಳಗದವರೂ ಇಲ್ಲ. ಆದ್ರೂ ಮದುವೆ ನೆರವೇರಿದೆ. ಹುಡುಗನ ಕಳ್ಳಾಟ ಕಂಡು ಹಿಡಿದ ಹೆಣ್ಣೆತ್ತವರು ದೇವಸ್ಥಾನದ ಮುಂದೆಯೇ ಮದುವೆ ಮಾಡಿದ್ದಾರೆ. ಈತನ ಹೆಸರು ಹರೀಶ್ ನಾಯಕ್ ಅಂತ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ನಿವಾಸಿ. ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದ ಹರೀಶ್ ಕಾವ್ಯ ಅನ್ನೋ ಹೆಣ್ಮಗಳನ್ನ 10 ವರ್ಷದಿಂದ ಪ್ರೀತಿ ಮಾಡ್ತಿದ್ದ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಿದ್ರು. ಹೀಗಾಗಿಯೇ ಎರಡೂ ಮನೆಯವರು ಒಪ್ಕೊಂಡು ಎಂಗೇಜ್ಮೆಂಟ್ ಸಹ ಮಾಡಿದ್ರು. ಯಾವಾಗ ಮದುವೆಯ ದಿನಗಳು ಹತ್ತಿರ ಆದವೋ ಹರೀಶನ ವರಸೆ ಬದಲಾಗಿದೆ. ಕಾವ್ಯಳ ಮೇಲಿದ್ದ ಒಲವು ನಿಧಾನಕ್ಕೆ ಕಮ್ಮಿ ಆಗುವುದಕ್ಕೆ ಶುರುವಾಗಿದೆ. ಕಾವ್ಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಹರೀಶ್ ಬೇರೊಬ್ಬಳ ಜೊತೆ ಹಸೆಮಣೆ ಏರೋ ಪ್ಲಾನ್ ಮಾಡಿದ್ದಂತೆ. ಈ ವಿಷಯ ಅದೇಗೋ ಹೆಣ್ಣೆತ್ತವರಿಗೆ ಗೊತ್ತಾಗಿದೆ. ಹೀಗಾಗಿ ಇವತ್ತು ಲಾಕ್ ಮಾಡಿಕೊಂಡವರು ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹುಡುಗ ಹುಡುಗಿ ಕೈಯಲ್ಲಿ ಕರಿಮಣಿ ಕೊಟ್ಟು ತಾಳಿಸರ ರೆಡಿ ಮಾಡಿಸಿದ್ದಾರೆ. ನಂತರ ದೇವಸ್ಥಾನದ ಮುಂದೆಗೆ ಕಾಲುಂಗರ ಹಾಕಿಸಿ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ತಾಳಿ ಕಟ್ಟಿ ಆಗ್ತಾ ಇದ್ದಂತೆ ಮದುಮಗ ಸ್ವಲ್ಪ ಗರಂ ಆದಂತೆ ಕಂಡುಬಂತು. ಈಗ ಆಗಿದ್ದೆಲ್ಲ ಆಯ್ತು. ಹುಡುಗಿಯನ್ನ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಇದನ್ನ ಬಿಟ್ಟು ಬೇರೆ ಸುದ್ದಿ ಬಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆವಾಜ್ ಬಿಟ್ಟಿದ್ದಾರೆ. ಮತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಬೇರೆ ಏನಾದ್ರು ಸುದ್ದಿ ಬಂತು ಅಂದ್ರೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೇನೆ. ಒಟ್ನಲ್ಲಿ ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಆಗ್ಬೇಕಿದ್ದ ಮದುವೆ 10 ಜನರ ಮುಂದೆ ನೆರವೇರಿದೆ. ಹುಡುಗನ ಮೇಲೆ ಅನುಮಾನಪಟ್ಟು ಹುಡುಗಿ ಮನೆಯವರು ದೇವಸ್ಥಾನದಲ್ಲೇ ಮದುವೆ ಮಾಡಿದ್ದಾರೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಯೋಧನ ಸಾವಿನ ವಿಷಯದಲ್ಲೂ ಜಾತಿಯ ನಂಜು ಕಾರಿದ್ದಾರೆ.